ಕಥೆಗಳು ನಮ್ಮೆಲ್ಲರ ಜೀವನದಲ್ಲಿ ಸಾಕಷ್ಟು ಕಥೆಗಳಿರುತ್ತೆ. ಆ ಕಥೆಗಳು ನಮಗೆ ಜೀವನದ ಪಾಠವನ್ನ ಕಲಿಸುತ್ತೆ. ಇವತ್ತು ನನಗೆ ಆ ಕಥೆಯನ್ನ ಹುಡುಕೋ ಪರಿಸ್ಥಿತಿ ಬಂದಿದೆ. ಏನು ಕಂಟೆಂಟ್ ಇದು? ನೀನು ಇವತ್ತು ಏನು ಮಾಡ್ತೇವೋ ಗೊತ್ತಿಲ್ಲ, ನನಗೆ ಹೊಸ ಕಂಟೆಂಟ್ ಬೇಕು ಅಷ್ಟೇ. ಹೇ, ಅವ್ರು ಬೈದ್ರು ಅಂತ ಬೇಜಾರಾಗಬೇಡ. ಕಂಟೆಂಟ್ ಅಂದರೆ ಸಿಂಪಲ್. ನಿನ್ನ ಲೈಫಲ್ಲಿ ಏನೋ ಒಂದು ಆಗಿರುತ್ತಲ್ಲ, ಒಂದು ನೈಜ ಘಟನೆ, ಅದೇ ಕಂಟೆಂಟ್ ಅಷ್ಟೇ. ನನಗೆ ನ್ಯೂ ಕಂಟೆಂಟ್ ಅಂದಾಗ ಅಮ್ಮ ಹೇಳಿದ ಕಥೆ ನೆನಪಾಯ್ತು. ಈಗ ನಾನು ಅದನ್ನೇ ನಿಮಗೆ ಹೇಳೋದಕ್ಕೆ ಹೊರಟಿದ್ದೀನಿ. ಮಗ, ಎಂತಾಯ್ತು ಮಗ? ಅಮ್ಮ, ನನ್ ನಿದ್ದೆನೆ ಬರ್ತಾ ಇಲ್ಲ. ಯಾವ್ದಾರ ಕತೆ ಇದ್ರೆ ಹೇಳು. ಸರಿ, ಒಂದ್ ಊರಲ್ಲಿ ಒಂದ್ ರಾಜ ಇದ್ನಂತೆ. ಅಯ್ಯೋ, ಆ ರಾಜನ್ ಕತೆನ ದಿನ ಕೇಳ್ತಾನೆ ಇದ್ದೀನಿ. ಬೇರೆ ಯಾವ್ದಾರ ಕತೆ ಇದ್ರೆ ಹೇಳು. ನಿಂಗೆ ಗೊತ್ತುಂಟಲ್ಲ ನಂಗೆ ಎಷ್ಟು ಕತೆ ಅಂದ್ರೆ ಎಷ್ಟು ಇಷ್ಟ ಅಂತ. ಆಯ್ತು ಮಗ, ಹೇಳ್ತೀನಿ ಕೇಳು. ಹಾ. ಮಲೆನಾಡಿನ ಒಂದು ದೊಡ್ಡ ಕಾಡು. ಅಮ್ಮ, ದೊಡ್ಡ ಕಾಡು ಅಂದ್ರೆ ತುಂಬಾ ದೊಡ್ಡ ಕಾಡಾ? ಅಲ್ಲಿ ಪ್ರಾಣಿಗಳೆಲ್ಲ ಇರ್ತಿದ್ವಾ? ಹೌದು ಮಗ, ಹಾ. ತುಂಬಾ ದೊಡ್ಡ ಕಾಡೋದು. ಹ್ಮ್. ಅಲ್ಲಿ ಪ್ರಾಣಿಗಳೆಲ್ಲ ಇರ್ತಿದ್ವು. ಅಲ್ಲಿ ಪ್ರಾಣಿಗಳನ್ನ ಬೇಟೆ ಆಗ್ಲಿಕ್ಕೆ ಒಬ್ಬ ಬರ್ತಿದ್ದ. ಹಾ. ಅವ್ರನ್ನ ಬೇಟೆಗಾರ ಅಂತಿದ್ರು. ನಮ್ಮ ಅಮ್ಮ ಹೇಳಿದ ಹಾಗೆ ಅದು ಒಂದು ದೊಡ್ಡ ಕಾಡಾಗಿತ್ತು. ಹೌದು, ಆ ಕಾಡಲ್ಲಿ ಬೇಟೆ ಆಡುವುದಕ್ಕಂತನೇ ಅವನು ಹುಟ್ಟಿದ್ದ. ಅವನಿಗೆ ಅವನಾಯ್ತು, ಅವನ ಪಾಡಿಗೆ ಅವನ ಕೆಲಸ ಆಯ್ತು ಅಂತ ಇರ್ತಿದ್ದ. ಅಂದ್ರೆ ಬೇಟೆ ಆಡು, ಸುಡು, ತಿನ್ನು ಅಷ್ಟೇ ಅವನ ಕೆಲಸ. ಇವನಿಗೆ ಬೇಟೆ ಆಡುವುದಕ್ಕೆ ಬಳಸೋ ಬಂದೂಕು ಅಂದ್ರೆ ತುಂಬಾ ಪ್ರೀತಿ. ಇದನ್ನೆಲ್ಲ ನಾನ್ ಹೇಳಿದ್ರೆ ನಿಮಗ್ ಅರ್ಥ ಆಗಲ್ಲ, ನೀವು ನೋಡ್ಕೊಂಬನ್ನಿ. ಆಮೇಲೆ ಏನಾಯ್ತು ಅಂತ ನಾನೇ ಹೇಳ್ತೀನಿ. ಅಮ್ಮ, ಅವನ್ ಸತ್ತೋದ ಅಂತಂದ್ಯಲ್ಲ ಕೊನೆಗೆ, ಅದ್ ಹೇಗೆ? ಅವನು ತಂಬಾಕು ತುಂಬಾ ಸೇವನೆ ಮಾಡ್ತಿದ್ದ. ಒಂದಿನ ಬೇಟೆ ಆಡ್ಲಿಕ್ಕೆ ಹೋದಾಗ ರಕ್ತ ಕಾರಿ ಸತ್ತೋದ, ತಂಬಾಕು ಹೆಚ್ಚಾಗಿ. ಅಮ್ಮ, ಹಾಗಿದ್ರೆ ತಂಬಾಕು ಅಷ್ಟು ಕೆಟ್ಟದ? ಹೌದು ಮಗಳೇ, ತಂಬಾಕು ತುಂಬಾ ಕೆಟ್ಟದ್ದು. ಈಗ ನಿಮಗೊಂದು ಕ್ಲಾರಿಟಿ ಬಂತು ಅಂತ ಅನ್ಸುತ್ತೆ.
ಇಲ್ಲ ಅಂದ್ರೆ ಲಾಸ್ಟ್ನಲ್ಲಿ ನಾನೇ ಹೇಳ್ತೀನಿ. ಅಲ್ಲಿವರೆಗೂ ಇನ್ನೊಂದು ಸಣ್ಣ ಕತೆ ಇದೆ, ಕೇಳಿ. ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಒಂದು ಹುಡುಗ ನನ್ನನ್ನು ತುಂಬಾ ಇಷ್ಟಪಡ್ತಿದ್ದ. ನಾನು ಎಲ್ಲೇ ಹೋದ್ರೂ ಅವನು ನನ್ನ ಹಿಂದೆನೇ ಸುತ್ತಿದ್ದ. ಆಗ ಅದು ಒಂಥರ ಮಜಾ ಇರ್ತಿತ್ತು. ಆದ್ರೆ ಇದೆಲ್ಲ ತುಂಬಾ ದಿನ ಇರ್ಲಿಲ್ಲ. ಯಾಕಂದ್ರೆ ಅವನಿಗೆ ಕುಡಿಯೋ ಚಟ ತುಂಬಾ ಇತ್ತು. ತಂದಾನೆ ನಾನೇ ನಾ ತಾನೇ ನಾ ತಂದಾನೆ ನಾನೇ ನಾ ತಾನೇ ನಾ ತಂದಾನೆ ನಾನ ತಾನೇ ನಾನ ತಂದಾನೆ ನಾನ ತಾನೇ ನಾ ತಂದಾನೆ ನಾ ತಾನೇ ನಾನ ದಾರಿಯತ ಮರೆಯುತ್ತ ಹೆಂಡದ ಒಳಗೆ ಮುಳುಗಿ ಹೋಗಿದೆ. ಬಂದ ದಾರಿಯತ ಮರೆಯುತ್ತ ಹೆಂಡದ ಒಳಗೆ ಮುಳುಗಿ ಹೋಗಿದೆ. ಭಂಗಿಗುಂಗಿನಲ್ಲಿ ಬದುಕು ಭಂಗವಾಯಿತಿಲ್ಲಿ, ಭಂಗಿಗುಂಗಿನಲ್ಲಿ ಬದುಕು ಭಂಗವಾಯಿತಿಲ್ಲಿ. ಕಂಡ ಕನಸಿಗೆ ತಾನೆ ಪಿಂಡ ಬಿಟ್ಟಿದೆ, ಕಂಡ ಕನಸಿಗೆ ತಾನೆ ಪಿಂಡ ಬಿಟ್ಟಿದೆ. ಪ್ರಶ್ನೆ ಬದುಕಾಗಿದೆ, ಉತ್ತರ ಸಿಗಬೇಕಿದೆ, ಎತ್ತರ ಹಾರಬೇಕಿದೆ, ಮತ್ತೆ ರೆಕ್ಕೆಯ ಬಡಿಯಬೇಕಿದೆ. ಅವನು ತುಂಬಾ ಅಂದ್ರೆ ತುಂಬಾ ಕುಡಿತಿದ್ದ. ಆದ್ರೆ ಒಂದಿನ ತುಂಬಾ ಕುಡಿದು ಯಾರಿಗೂ ಕಾಣಿಸದೇ ಇರೋ ಜಾಗಕ್ಕೆ ಹೋಗ್ಬಿಟ್ಟ. ಆದ್ರೆ ನನ್ನನ್ನ ಅವನು ಪ್ರೀತಿಸಿದ್ದು ನಿಜ ಆಗಿತ್ತು. ನಾವಿಬ್ರು ಮದುವೆಯಾಗಿ ಜೀವನ ಮಾಡ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಆದ್ರೆ ವಿಧಿ ಅದನ್ನ ಆಗ್ಲಿಕ್ಕೆ ಬಿಡ್ಲಿಲ್ಲ. ಈಗ ನಿಮಗೊಂದು ಪಕ್ಕಾ ಕ್ಲಾರಿಫಿಕೇಶನ್ ಸಿಕ್ತಲ್ವಾ ನಾನು ಯಾಕೆ ಈ ಕತೆಗಳನ್ನ ಹೇಳ್ದೆ ಅಂತ. ಈ 2ನೇ ಕಥೆಯಲ್ಲಿ ನಾನ್ ಪ್ರೀತಿಸಿದ್ದ ಹುಡುಗ ಕುಡಿದು ಸತ್ತ ಹಾಗೆ, 1ನೇ ಕಥೆಯಲ್ಲಿ ಬೇಟೆಗಾರ ಯಾವಾಗ್ಲೂ ತಂಬಾಕನ್ನ ತಿಂತಿದ್ದ. ಅದು ಹೆಚ್ಚಾಗಿದ್ದಕ್ಕೆ ಆವತ್ತು ಅವನು ರಕ್ತಕಾರಿ ಸತ್ತ. ಸೊ ಮ್ಯಾಟರ್ ಈಸ್ ವೆರಿ ಸಿಂಪಲ್. ವ್ಯಸನಗಳನ್ನ ಮಾಡೋದ್ರಿಂದ ಸಾವೇ ಬರುತ್ತೆ ಹೊರತು ಮತ್ತೇನೂ ಇಲ್ಲ. ಸಂತೋಷದ ಮೆಲ್ಲನೆಯ ಅರಿವ ಚಿರಕಾಲದ ಸುಖಕ್ಕೆಂದು ಬದಿಗಿಟ್ಟು ಚಿರಕಾಲದ ನಿದ್ರೆಯಲ್ಲಿ ಮುಳುಗಬೇಡವೋ ಮಾನವ, ಮುಳುಗಬೇಡವೋ ಮಾನವ.